ನಂದು ತುಳಸಿ ಟ್ರೇಡರ್ಸ್ ಅಂತೇಳಿ ಕಂಪ್ನಿ. ಸೊ ಆ ಕಂಪ್ನಿಯಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೀನಿ ಸರ್. ಡಿಸ್ಕ್ ಹೇರೋದಲ್ಲಿ 10 ಡಿಸ್ಕ್ 11 ಡಿಸ್ಕ್ 12 ಡಿಸ್ಕ್ ಅಂತೇಳಿ. ಬಟ್ ಇವತ್ತು ನಾನು ನಿಮಗೆ ತೋರಿಸೋದು 12 ಡಿಸ್ಕ್ ಹೇರೋ ಸರ್. 12 ಬಾಂಡ್ಲಿ ಇರುವಂಥ 12 ಡಿಸ್ಕ್ ಹೇರನ್ನು ತೋರ್ಸಕ್ಕೆ ಬಂದಿದ್ದೀನಿ. ಇದು ಅಡಿಕೆ ಗಿಡದ ಬಡ್ಡೆಗೆ ಕಳೆ ಇದ್ದಿದ್ದು ಅದ್ರ ಬಡ್ಡಿ ಮಣ್ಣು ಹಾಕ್ದಾಗ ಮತ್ತೆ ಕೆತ್ಸೋದೇನೋ ಇದಿಲ್ಲ. ಮತ್ತು ಸರ್ ಇವತ್ತು ನಾವು ಈಗ ಹೊಡಿತಾ ಇರೋಂಥದ್ದು ಈ ನಾಗರಾಜಣ್ಣ ಅಂತೇಳಿ ಇವ್ರ ಹೊಲನೇ ಹೊಡಿತಾ ಇದ್ದೀವಿ ಸರ್. ಈ ತೋಟ ಇದು ರಾಕೇಶ್ ಹತ್ರ ಓಕೆ. ಅವರ ಮಾವಾರ್ದು ತಗೊಂಡ್ಬಂದು 5 ಬಾಂಡ್ಲಲ್ಲಿ ಹೊಡಿತಾ ಇದ್ರು. ಈ ಬಾಂಡ್ಲಿಗೆ ಹೊಡಿಸಿದ ಮೇಲೆ ನೆಲ ಕಚ್ಚೋಗುತ್ತೆ, ಯಾವ್ದೊಂದು ಇಂಚಿನೂ ಬಿಡೋದಿಲ್ಲ ಅವರ ಆರ್ಡರ್ ಪ್ರಕಾರ. ಹಂಗಾಗಿ ನನಗೆ ಅದಕ್ಕಂತ ಇದು ಸೂಪರ್ 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 ಗೊತ್ತಾಗ್ತದೆ ನೋಡಿ. ಓಕೆ. ಇದು ಡೀಪ್. ಓಕೆ ಓಕೆ. ಸೊ ಇದು ಡೀಪ್ ಜಾಸ್ತಿ ತಗೊಳ್ತಾ ಇದೆ ಅಂತ ನೀವು ಹೇಳ್ತೀರಾ? ಓಕೆ ಓಕೆ. ಆಮೇಲೆ ಒಂಚೂರು ಅದೆಲ್ಲ ಕುಚ್ಚಿದಂಗೆ ಆಗ್ಬಿಡುತ್ತೆ ತಿರುಗಿ ಮಣ್ಣು. ನೆನ್ನೆ ತಗೊಂಡ್ಬಂದ್ರೆ ಇವತ್ತು ಅಲ್ಲಿ ಪ್ರೆಸೆಂಟ್ ನಾನೇ ಹೊಡಿಸ್ತಾ ಇದ್ದೀನಿ. ಇಲ್ಲಿ ಕಲ್ನೆಲ್ದಾಗೆ ಬಾಂಡ್ಲಿ ಬರಲ್ಲ, ರೋಟೋವೇಟ್ರ್ ಬರಲ್ಲ ಅಂತ ಹೇಳ್ತಿದ್ರು. ಹಂಗಾಗಿ ಈ ಬಾಂಡ್ಲಿ ಒಂದು ತಗೊಂಬಂದ್ಮೇಲೆ ಕಲ್ನೆಲ್ದಾಗೆ ಬಾಂಡ್ಲಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ. ಹಾಯ್ ವೀರೇಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ವೀರೇಶ್. ಓಕೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ನಂದು ತುಳಸಿ ಟ್ರೇಡರ್ಸ್ ಅಂತೇಳಿ ಕಂಪ್ನಿ. ಸೊ ಆ ಕಂಪ್ನಿಯಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೀನಿ ಸರ್. ಸೊ ಪ್ರೊಡಕ್ಷನ್ನು ಮತ್ತು ಪ್ರತಿಯೊಂದೂ ಪ್ರೊಡಕ್ಷನ್ ಯೂನಿಟ್ಟು ಮತ್ತು ಸೇಲ್ಸನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗ್ಬಿಟ್ಟು ತುಳಸಿ ಟ್ರೇಡರ್ಸ್ ಕಂಪ್ನಿಯಿಂದ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಸರ್. ಸರ್ ಈ ಒಂದು ವಿಡಿಯೋದಲ್ಲಿ ನಮಗೆ ಯಾವ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ ಹೋಗ್ತಿರೋದು ಡಿಸ್ಕ್ ಹ್ಯಾರೋ ಅಂತ ಸರ್. ಸೊ ಡಿಸ್ಕ್ ಹ್ಯಾರೋ ಅಂದರೆ ಅದು ಏನು, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋ ಮಾಹಿತಿನ ನಾನು ಇವತ್ತು ಲೈವಾಗಿ ನಿಮಗೆ ರೈತರು ಫೀಲ್ಡಿಗೆ ಕರ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ ಸರ್ ಇವತ್ತು. ಸೊ ಯಾವ ರೀತಿ ಅದನ್ನು ಕೆಲಸ ಮಾಡುತ್ತೆ ಅನ್ನೋದನ್ನು ಬನ್ನಿ ಸರ್ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸರ್ ಈಗ. ಎಸ್ ಸರ್, ಬನ್ನಿ ಸರ್. ಇದು ನೋಡಿ ಸರ್, ಇದು ಟ್ರ್ಯಾಕ್ಟ್ರು. ಸೊ ಇದು ಹೊಸ ಟ್ರ್ಯಾಕ್ಟ್ರ್ ತೊಗೊಂಡಿದ್ದಾರೆ. ಸೊ ಹೊಸ ಟ್ರ್ಯಾಕ್ಟ್ರಿಗೆ ಈಗ ಬನ್ನಿ ಸರ್, ಹಿಂಗಡೆ ಬನ್ನಿ, ಈ ಕಡೆ ಬನ್ನಿ ಸರ್. ಸೊ ಹೊಸ ಟ್ರ್ಯಾಕ್ಟ್ರಿಗೆ ಇವರು ಡಿಸ್ಕ್ ಹ್ಯಾರನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಸರ್ ಇದು. ಸೊ ಯೂಶ್ವಲಿ ಡಿಸ್ಕ್ ಹ್ಯಾರ್ ಏನು ಮಾಡ್ತಾರೆ ಅಂದರೆ ಈ ತೋಟಗಳ ಮಧ್ಯದಲ್ಲಿ ಏನು ಕಳೆ ಬೆಳೆದಿರುತ್ತೋ ಅದನ್ನು ಹೊಡೆಯೋದಕ್ಕೆ ಅಂತಲೇ ಯೂಸ್ ಮಾಡ್ತಾರೆ ಸರ್ ಇದು. ನೀವು ಆ ಕಡೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ ಯಾವ ರೀತಿ ಕಳೆ ಇದೆ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಈ ರೀತಿ ಕಳೆ ಇರುತ್ತೆ ಸರ್ ಇದು ಆ್ಯಕ್ಚುಲಿ. ಸೊ ಈ ಕಳೆ ಇದ್ರೆ ಇಳುವರಿ ಕಡಿಮೆ ಆಗುತ್ತೆ ಅಂತ ರೈತರು ಏನು ಮಾಡ್ತಾರೆ, ಸೊ ಕಳೆ ತೆಗೆಸ್ಬಿಟ್ಟು ಸಾಯಿಲ್ ಲೂಸ್ನಿಂಗ್ ಮಾಡೋಕ್ಕೋಸ್ಕರ ಡಿಸ್ಕ್ ಹ್ಯಾರ್ಗಳನ್ನು ಯೂಸ್ ಮಾಡ್ತಾರೆ ಸರ್. ಇದರಿಂದ ಏನಂದರೆ ಈ ಅಡಿಕೆ, ತೆಂಗು ಅವ್ರು ಏನೇ ಹಾಕಿರಲಿ ಅದನ್ನು ಇಳುವರಿ ಜಾಸ್ತಿ ಆಗುತ್ತೆ ಸರ್ ಇದರಲ್ಲಿ. ಸೊ ಸಾಯಿಲ್ ಲೂಸ್ನಿಂಗ್ ಮಾಡೋದ್ರಿಂದ ತುಂಬ ಒಂದು ಏನು ಅಂದರೆ ರೈತರಿಗೆ ಒಂದು ಅದರಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಈ ಸಾಯಿಲ್ ಲೂಸಿಂಗ್ ಮಾಡೋದಕ್ಕೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ಎಸ್ ಸರ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ರೋಟೋವೇಟರ್ ಇದೆ. ಎಸ್ ಸರ್. ಸೊ ಅದನ್ನ ಬಳಸಬಹುದಲ್ಲ, ಇದನ್ನ ಪರ್ಟಿಕ್ಯುಲರ್ ಆಗಿ ಇದನ್ನ ಯಾಕೆ ಬಳಸಬೇಕು ರೈತರು? ಎಸ್ ಸರ್. ಸರ್ ರೋಟೋವೇಟರ್ ಏನಾಗುತ್ತೆ ಅಂದರೆ ರೋಟೋವೇಟರ್ ಕಾಸ್ಟ್ ಬಂದ್ಬಿಟ್ಟು 1.5 ಲಕ್ಷ ಸರ್. 1.5 ಲಕ್ಷ ಅಂದರೆ ಅದರಲ್ಲಿ ರೋಟೋವೇಟರ್ ಬ್ಲೇಡ್ 42 ಬ್ಲೇಡ್ ಇರುತ್ತೆ. ಸೊ ಅದು ಕಲ್ಲಿನೆಲಕ್ಕೆ ಬರೋಲ್ಲ. ಒಂದು ಈ ಥರ ಸಿಕ್ಕಾಪಟ್ಟೆ ಕಲ್ಲಿದೆ ನೋಡಿ ಸರ್ ಇಲ್ಲಿ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಲ್ಲುಗಳಿದೆ. ಈ ಥರ ಕಲ್ಲುಗಳಿದ್ರೆ ರೋಟೋವೇಟರ್ ಹೊಡಿಯೋಕ್ಕಾಗಲ್ಲ ಸರ್. ಸೊ ಈ ಕಲ್ಲಿ ಹೌದು ಸರ್, ನೋಡಿ ಸರ್ ರೋಟೋವೇಟರ್ ಹೊಡೆದಿದ್ದಾರೆ. ಸೊ ನೀವು ಬೇಕಾದ್ರೆ ಅಲ್ಲಿ ವಿಡಿಯೋ ಮಾಡಿದ್ರು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಸರ್ ಆಮೇಲೆ ರೋಟೋವೇಟರ್ ಎಲ್ಲಿ ಮಾಡಿದ್ದಾರೆ ಅಂತೇಳಿ. ಸೊ ರೋಟೋವೇಟರ್ ನಿಮಗೆ ಈ ರಿಸಲ್ಟ್ ಸಿಗಲ್ಲ ಸರ್. ಇಷ್ಟೊಂದು ಸಾಯಿಲ್ ಲೂಸ್ನಿಂಗ್ ಆಗಲ್ಲ, ಇಷ್ಟೊಂದು ಡೀಪ್ ಆಗಿ ತಗೊಳ್ಳಲ್ಲ, ಇಷ್ಟೊಂದು ನಿಮಗೆ ಏನು ಕೊಚ್ಚೋದು ಇದೆಯಲ್ವಾ, ಸೊ ಹಾಗೆ ಹೀಗೆಲ್ಲ. ಎಸ್ ಸರ್, ಎಸ್ ಸರ್. ಸೊ ಈ ಪ್ರತಿಯೊಂದು ನಿಮಗೆ ರಿಸಲ್ಟ್ ಏನಿದೆ ಅಂದರೆ ರಿಸಲ್ಟ್ ವೈಸ್ ನೀವು ಹೋಗ್ಬೇಕಂದ್ರೆ ಒಂದು ರೈಟು ರೋಟೋವೇಟರ್ ರೇಟು 1.5 ಲಕ್ಷ, ಇದ್ರ ರೇಟು ಕೇವಲ 55,000 ರೂಪಾಯಿ. ಸೊ ಈ ರೇಟ್ಗೂ ಆ ರೇಟಿಗೂ ಏನಾಗ್ತದೆ ಅಂದರೆ ಅಜಗಜಾಂತರ ವ್ಯತ್ಯಾಸ. ಮತ್ತು ಇದು ಸವಿಯೋದು ಬಾಣಲಿ ಯಾವಾಗ 1 ವರ್ಷ 2 ವರ್ಷ ಆದಮೇಲೆ ಅದ್ರದ್ದು ರೋಟೋವೇಟರ್ದು 42 ಬ್ಲೇಡ್ಸ್ ಇದ್ದರೆ ಒಂದು ಬ್ಲೇಡಿಗೆ 200 ರೂಪಾಯಿ. 200 ರೂಪಾಯಿ ಅಂದರೆ ಅಲ್ಲಿ 42 ಬ್ಲೇಡ್ ಚೇಂಜ್ ಮಾಡ್ಕೊಂಡ್ರೆ 8,400 ರೂಪಾಯಿ. ಪ್ಲಸ್ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಅದು ಇದು ಅಂದರೆ 10,000 ರೂಪಾಯಿ ಖರ್ಚಾಗ್ಬಿಡು ಸರ್ ರೈತಂಗೆ. ಹಿಂಗೆ ಹೋಗಿ ಒಂದು 60-70 ಎಕರೆ ಹೊಡಿತಿದ್ದಂಗೆ ಈಗ ಇಂಥ ಕಲ್ಲಿನೆಲದಲ್ಲಿ ಹೊಡೆದ್ಬಿಟ್ರೆ ಒಂದು 60-70 ಎಕರೆ ಅಲ್ಲಿ ಬ್ಲೇಡೇ ಸೋದೋಗಿರುತ್ತೆ. ಸೊ ಡಿಸ್ಕ್ ಹ್ಯಾರದಲ್ಲಿ ಆತಲ್ಲ ಸರ್. ಒಂದು ಸರಿ ತೊಗೊಂಬರ್ಬೇಕು ಅವನು ಲೈಫ್ ಟೈಮಲ್ಲಿ ಒಂದು ಟೈಮ್ ಇನ್ವೆಸ್ಟ್ಮೆಂಟು, ಅವನಿಗೆ ರಿಪೇರಿ ಬರೋಲ್ಲ, ಏನೂ ಬರೋಲ್ಲ. ಸೊ ನಾನು ನಿಮಗೆ ಹೇಳ್ತೀನಿ ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತದೆ. ಸೊ ಹಾಗಾಗ್ಬಿಟ್ಟು ಅವನಿಗೆ ಪದೇ ಅವನಿಗೆ ರಿಪೇರಿ ಬರುವಂಥ ಪ್ರಮೇಯ ಇದರಲ್ಲಿ ಇರಲ್ಲ ಸರ್. ಏನು ಬ್ಲೇಡ್ ಸವಿಯುತ್ತೆ ಅದು ಯಾವಾಗ ತುಂಬ ಲಾಂಗ್ ಪೀರಿಯಡ್ ಆದಮೇಲೆ ಬ್ಲೇಡ್ ಸವಿಯುತ್ತೆ. ಸೊ ಆ ಬ್ಲೇಡ್ಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಅವ್ನು ಮತ್ತೆ ಬ್ಲೇಡ್ಗಳು ಹಾಕೊಂಡು ಮತ್ತೆ ಹೊಡಿಬೋದು ಸರ್ ಇದು. ಎಸ್, ಲೈಫ್ ಟೈಮ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರಲ್ವಾ ಸರ್. ಇದಕ್ಕೆ ಯಾವ ಮಟೀರಿಯಲ್ ನ ಯೂಸ್ ಮಾಡಿದ್ರೆ ಸರ್? ಇದು ನೋಡಿ ಸರ್, ಇದು ಡಿಸ್ಕ್ಗಳು. ಈ ಡಿಸ್ಕ್ಗಳು ಬಂದ್ಬಿಟ್ಟು ಬೋರಾನ್ ಸ್ಟೀಲ್ ಸರ್. ಇದು ರೈಲ್ವೆ ಹಳಿ ಮಾಡ್ತಾರೆ ಸರ್. ನಾನು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರೈಲ್ವೆ ಹಳಿ ಏನು ಮಾಡಿರ್ತಾರೋ ಅದೇ ಹಳ್ಳಿಯಲ್ಲಿ ಮಾಡಿರುವಂಥ ಡಿಸ್ಕ್ಗಳಿದ್ದಾನೆ. ಅದಕ್ಕೆ ಇದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ ಬೋರಾನ್ ಸ್ಟೀಲ್ ಅಂತ ಹೇಳ್ತಾರೆ ಸರ್ ಅದನ್ನು. ಸೊ ನಾವು ನಮ್ಮ ಲ್ಯಾಂಗ್ವೇಜು, ಲೋಕಲ್ ಲ್ಯಾಂಗ್ವೇಜು ರೈತರಿಗೆ ಅಷ್ಟೇ ಅರ್ಥ ಹಂಗೆ ಹೇಳ್ಬೇಕಂದ್ರೆ ರೈಲ್ವೆ ಹಳಿಯಲ್ಲಿ ಮಾಡಿರುವಂಥದ್ದು ಅಂತ ಹೇಳ್ತೀವಿ ಸರ್ ನಾವು. ಸೊ ಅದಾದಮೇಲೆ ಇವೆಲ್ಲ ಚಾನಲ್ಸ್ಗಳೆಲ್ಲ ವೈಜಾಗ್ ಚಾನಲ್ಸ್ಗಳು. ಮತ್ತು ಇದು ನೋಡಿ ಸರ್, ಇದು ಫ್ಲ್ಯಾಟ್ಸು. ಆಮೇಲೆ ಹಬ್ಗಳು ಸರ್. ಸ್ಪೆಷಲಿ ಏನಿದೆ ಅಂದರೆ ಮುಂಚೆ ಎಲ್ಲ ಎರ್ಕದ ಹಬ್ಗಳು ಬರೋದು, ಈಗ ಬರ್ತಾ ಇರೋದು ಹಬ್ಗಳು ಸ್ವಲ್ಪ ನೀವು ಹತ್ರ ಬಂದುಬಿಟ್ರೆ ಈ ಹಬ್ಗಳು ನಾನು ಸ್ಟೀಲ್ ಹಬ್ಗಳು ಅನ್ನೋದು ತೋರಿಸ್ತೀನಿ ಸರ್. ಅದಾದಮೇಲೆ ನಿಮಗೆ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ. ಫ್ಯಾಕ್ಟ್ರಿಲಿ ನಾವು ಯಾವ ರೀತಿ ಸ್ಟೀಲ್ ಹಬ್ಗಳನ್ನು ನಾವೇ ತಯಾರು ಮಾಡೋದು ಮತ್ತು ಯಾವ ರೀತಿಗಳು ನಾವು ಸ್ಪೇಸ್ಗಳನ್ನು ತಯಾರು ಮಾಡೋದು ಎಲ್ಲನೂ ನಾನು ನಿಮಗೆ ಫರ್ದರ್ ನಾನು ತೋರಿಸ್ಕೊಡ್ತೀನಿ ಸರ್. ಅದು ಇಲ್ಲಿ ನೋಡಿ ಸರ್, ಇದು ಸ್ಟೀಲ್ ಹಬ್ಗಳನ್ನು ನಾನು ಯಾವ ರೀತಿ ಹಾಕಿದ್ದೀನಿ, ಯಾವ ರೀತಿ ನಾವು ನೋಡಿ ಸರ್ ಪ್ರತಿಯೊಂದಕ್ಕೂ ನಾವು ಡಬಲ್ ನಟ್ಗಳು ಮಾಡ್ತೀವಿ. ಮತ್ತೆ ರೈತ ಪದೇ ಲೂಸ್ ಲೂಸ್ ಆಗುವ ಪ್ರಮೇಯನೇ ಬರಲ್ಲ ಸರ್. ಡಬಲ್ ನಟ್ ಆಗೋದ್ರಿಂದ ಲಾಕ್ ಆಗ್ಬಿಡ್ತಿದ್ದು, ಮತ್ತೆ ಅವ್ನು ಲೂಸ್ ಆಯಿತು ಮತ್ತೆ ಟೈಟ್ ಮಾಡ್ಕೊ ಅನ್ನೋದು ಪದೇ ಅವ್ನಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ಮತ್ತೆ ಅವನು ಊರಿಗೆ ಬರಬೇಕು, ಮತ್ತೆ ವರ್ಷಾಪಿಗೆ ಬರಬೇಕು ಅನ್ನೋದು ಆದಷ್ಟು ನಾವು ಈಸಿ ಮಾಡ್ಕೊಬಿಡ್ತೀವಿ ಸರ್ ರೈತಂಗೆ. ಆಮೇಲೆ ಹಬ್ಬಿಗೂ ಅಷ್ಟೇ ಸರ್, ಡಬಲ್ ನೆಟ್ ಹಾಕಿದ್ದೀವಿ, ಸ್ಟೀಲ್ ಹಬ್ ಮಾಡಿದ್ದೀವಿ. ಸೊ ಎಲ್ಲ ರೀತಿಯಿಂದನೂ ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಇದು ಫುಲ್ ಆ್ಯಂಡ್ ಫೈನಲ್. ಮತ್ತೆ ಅವನು ಪದೇ
ಬರೀ ಒಂದು ದುಡಿಬೇಕಷ್ಟೇ ಸರ್. ಅವನು ರೈತ ತಗೊಂಡೋದನ್ನು ಮತ್ತೆ ದುಡಿಬೇಕು, ಮತ್ತೆ ಸವಿತಾ ಇರಬೇಕು ಅಷ್ಟೇ, ಸವಿತಾ ಇರಬೇಕು, ಮತ್ತೆ ಬಾಂಡ್ಲಿ ಚೇಂಜ್ ಮಾಡ್ಕೊಂಡು ಮತ್ತೆ ದುಡಿತಾ ಇರಬೇಕು ಸರ್ ಅವನು. ಆ ರೀತಿ ನಾವು ಟೋಟಲಿ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬಂದು ಒಂದು ಫೈನಲ್ ಪ್ರಾಡಕ್ಟನ್ನು ಫೀಲ್ಡಿಗೆ ತಂದಿದ್ದೀವಿ ಸರ್. ಇದು 12 ಡಿಸ್ಕ್ ಹ್ಯಾರೋ ಇದೆ, 11 ಡಿಸ್ಕ್ ಹ್ಯಾರೋ ಇದೆ, 10 ಡಿಸ್ಕ್ ಹ್ಯಾರೋ ಇದೆ, 9 ಡಿಸ್ಕ್ ಹ್ಯಾರೋ ಇದೆ, 8 ಡಿಸ್ಕ್ ಹ್ಯಾರೋ ಇದೆ. ಸರ್ ವೆರೈಟೀಸ್ ಆಫ್ ಡಿಸ್ಕ್ ಹ್ಯಾರೋಸ್ಗಳಿದೆ. ಅದನ್ನು HP ಮೇಲೆ ಡಿಪೆಂಡ್ ಮಾಡ್ಕೊಳ್ತಾರೆ ರೈತರು. ಸೊ ನಂದು ಈಗ 45 ಅಬೋವ್ HP ಇದ್ರೆ 12 ಡಿಸ್ಕ್ ಹ್ಯಾರೋ ಬೇಕು ಅಂತ ಹೇಳ್ತಾರೆ ಒಂದು. ಮತ್ತೊಂದು ಅವ್ನು ಅಡಿಕೆ ದಾಯ ನೋಡ್ಕೊಳ್ತಾನೆ, ಇಲ್ಲ ನಂದು ಅಡಿಕೆ ದಾಯ ಬಂದ್ಬಿಟ್ಟು 9 ಅಡಿ ದಾಯ ಇದೆ, 8 ಅಡಿ ದಾಯ ಇದ್ರೆ 12 ಡಿಸ್ಕ್ ಹ್ಯಾರೋ ಇಸ್ ವೆರಿ ಸೂಟಬಲ್ ಸರ್. 12 ಡಿಸ್ಕ್ ಹ್ಯಾರೋ ಇದ್ಬಿಟ್ರೆ ಬೇಗ ನೆಲ ಸಾಗುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಕೊಯ್ಯುತ್ತೆ ಸರ್. 12 ಡಿಸ್ಕ್ ಹ್ಯಾರೋ ಇದೆಯಲ್ಲ, ನೆಲನ ಕರೆಕ್ಟಾಗಿ ಗ್ರಿಪ್ ಇಟ್ಕೊಳ್ಳುತ್ತೆ, ಗ್ರಿಪ್ ಇಟ್ಕೊಂಡು ಕ್ಲೀನಾಗಿ ಕೊಚ್ಕೊಂಡು ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ಇವನ್ ನಮ್ಮ ರೈತರು ಬೆಳಿಗ್ಗೆ ಹೇಳ್ತಿದ್ರು, ಅಣ್ಣ ಮುಂಚೆ ನಾನು ಬಾಂಡ್ಲಿಯಲ್ಲೇ ಹೊಡೆಸ್ದೆ ಕಾರಣ 10 ಬಾಂಡ್ಲಿಯಲ್ಲಿ ಹೊಡೆದು ಈಗ 12 ಬಾಂಡ್ಲಿಯಲ್ಲಿ ಹೊಡಿತಿರೋದು ತುಂಬ ಚೆನ್ನಾಗಿ ಹೊಡಿತಾ ಇದೆ ಅಂತ ಹೇಳಿ. ಗಿರೀಶಣ್ಣ ನೀವೇ ಹೇಳಿದ್ರಿ ನನಗೆ. ಸೊ 12 ಡಿಸ್ಕ್ ಹೇಳಿ ಆನ್ ಆಗಿದೆ ಸರ್. ಇದೇನು ಇಲ್ಲ, ಈಗ 10 ಬಾಂಡ್ಲಿದು ಏನು ಅಂದರೆ ಸ್ವಲ್ಪ ನೆಲ ಕಮ್ಮಿ ಸಾಗೋದು, ಆಮೇಲೆ ಇದು ನೆಲ ಚೆನ್ನಾಗಿ ಸಾಗುತ್ತೆ, ಮೇಲಾಗಿ ವೆಯ್ಟ್ ಚೆನ್ನಾಗಿರೋದ್ರಿಂದ ಎರಡು ಅಲ್ಲಿ 4 ಬಾಂಡ್ಲಿ ಜಾಸ್ತಿ ಆಗುತ್ತೆ ಟೋಟಲ್ಲು. ಹಂಗಿರೋದ್ರಿಂದ ನೆಲ ಚೆನ್ನಾಗಿ ಕಚ್ಚುತ್ತೆ, ವೆಯ್ಟ್ ಚೆನ್ನಾಗಿ ತಗೊಂಡು ನೆಲ ನೀಟಾಗುತ್ತೆ. ಆಮೇಲೆ ಇದ್ರಾಗ 2 ಸಲ ಬರೋ ಅಂಥದ್ದು ಒಂದೇ ಸಲಿಗೆ ಹೋಗ್ತಾಯಿತಿ. ಇಷ್ಟು ಅದಕ್ಕೂ ಇದಕ್ಕೂ ಡಿಫ್ರೆನ್ಸು. ಚೆನ್ನಾಗಿ ಕೆಲಸ ವರ್ಕ್ ಚೆನ್ನಾಗಿ ಆಗ್ತೈತಿ, ಏನು ತೊಂದರೆ ಇಲ್ಲ. ಈಗ ನಾನು ಹೇಳೋದ್ಕಿಂತ ಈಗ ಗಾಡಿ ಓಡಿಸ್ತಾನಲ್ಲ ನಮ್ಮ ಹುಡುಗ, ಅವನ್ನೇ ಇನ್ನೊಂದ್ಸಲಿ ಕೇಳ್ಬಿಡ್ರಿ. ಬನ್ನಿ. ತಗೊಂಡಿರೋದು ರಾಕೇಶ್ ಅಂತ ಹೇಳಿ ಸರ್, ಯೂತ್. ಸೊ ಇವರು ಈಗ ಹೊಡಿತಾ ಇರೋ ಸರ್, ಈಗ ಈ ಫೀಲ್ಡಲ್ಲಿ ಇವರೇ ಹೊಡೆದಿರೋದು. ಟ್ಯಾಕ್ಟ್ರಿ ಹೊಡೆದೆ, ಹೊಸ ಟ್ಯಾಕ್ಟ್ರ್ ತಂದಿದ್ದಾರೆ, ಶೋರೂಮ್ ಟ್ಯಾಕ್ಟ್ರು. ಸೊ ಇವರೇ ಇಂಪ್ಲಿಮೆಂಟು ಇವರೇ ತೊಗೊಂಡಿರೋದು. ಸೊ ನೀವು ಇವ್ರ ಬಾಯಿಂದನೇ ಯಾವ ರೀತಿ ಇವ್ರು ಹೊಡೆದ್ರು, ಸೊ ಏನಿದೆ ರಿಸಲ್ಟ್ ಅನ್ನೋದನ್ನು ಇವ್ರ ಬಾಯಿಂದನೇ ಕೇಳ್ಬಿಟ್ರೆ. ರಾಕೇಶ್ ಸ್ವಲ್ಪ ಹೇಳಿ, ಅದು ಯಾವ ರೀತಿ ನೀವು ಈಗ ತೊಗೊಂಬಂದ್ರಿ, ಇವತ್ತು ಹೊಡೆದಿದ್ದೀರಾ, ಸೊ ನಿಮ್ಗೆ ಏನು ಅನಿಸ್ತಾ ಇದೆ ಅನ್ನೋದನ್ನ ನೀವೇ ಹೇಳಿ ಸರ್. ನೆಲ 10 ಇದ್ದಷ್ಟು ಅದನ್ನ ಕೀಳಲ್ಲ, 12 ಇದ್ದದ್ದು ಮಣ್ಣ ಅಡಿಕೆ ಗಿಡದ ಬಡ್ಡಿಗೆ ತೆಗೆದು ಎಸಿತೈತಿ. ರೈತರು ಹೊಡಿಸ್ಕೊಳಕ್ಕೂ ಖುಷಿ ಪಡ್ತಿದ್ದಾರೆ. ಈಗ ಇದು ಅಡಿಕೆ ಗಿಡದ ಬಡ್ಡೆಗೆ ಕಳೆ ಇದ್ದಿದ್ದು ಅದ್ರ ಬಡ್ಡಿ ಮಣ್ಣು ಹಾಕ್ತಾಗ ಮತ್ತೆ ಕೆತ್ಸೋದೇನೋ ಇದಿಲ್ಲ, ಮತ್ತೆ ಔಷಧಿ ಇರಲ್ಲ. ಆಮೇಲೆ ನಮ್ಮ ಹೆಸರು ರಾಕೇಶ್ ಅಂತ ಹೇಳಿ. ಏನು ಎಜುಕೇಶನ್ ಮಾಡ್ಕೊಂಡಿದ್ದೀರಾ? ನಾ ಈಗ ITI ಮಾಡಿದ್ದೀನಿ. ITI ಮಾಡಿದ್ದೀರಾ? ಸೊ ITI ಮಾಡ್ತಾನೆ ಈ ಕಡೆ ಟ್ರ್ಯಾಕ್ಟರ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ನೀವೇ ಮೇಂಟೈನ್ ಮಾಡ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ಏನಾದ್ರು ಇಲ್ಲ, ನಮ್ಮ ಮನೆಗೆ ಏನು ಸಪೋರ್ಟ್ ಇಲ್ಲ. ಈಗ ಕಂತ್ ಮೇಲೆ ತಾಂಬಂದು, ಈಗ ಬಾಂಡ್ಲಿನ ತಾಂಬಂದು ನನ್ನ ಕಾಲ್ ಮೇಲೆ ನಾನು ನಿಲ್ಬೇಕು ಅಂತೇಳಿ ಈಗ ಕೂಲಿ ಇವರು ರೈತರದ ಹೊಡ್ಕೊಟ್ಟು ಕಂತ್ ಕಟ್ಕೊಂಡು ಮನೆನ ಸಂಪಾದಿಸ್ಕೊಂಡು ಹೋಗ್ತಾ ಇದ್ದೀನಿ. ರಾಕೇಶ್, ಈಗ ನೀವು ಈ ರೆವಿನ್ಯೂ ವೈಸ್ ಹೇಳ್ತೀನಿ, ಈಗ ಒಂದು ತಿಂಗಳಿಗೆ ಎಷ್ಟು ಆದಾಯ ತೆಗಿಬೋದು ಇದರಲ್ಲಿ ನೀವು? ಸರ್, ತಿಂಗಳಿಗೆ ಹೆಂಗೆ ಡೀಸೆಲ್ ಎಲ್ಲ ಖರ್ಚು ಕಳ್ದು ತಿಂಗಳಿಗೆ 10,000 15,000 ಉಳಿಸ್ಬೋದು ಸರ್. ತಿಂಗಳಿಗೆ ಈಗ ಪರ್ ಡೇ ಈಗ ನೀವು ಒಂದು 6 ಗಂಟೆ ಹೊಡೆದ್ರಿ. ಸೊ ಯಾವ ರೀತಿ ಹೊಡಿತೀರಾ? ಗಂಟೆಗೆ 1,000 ರೂಪಾಯಿ, ಎಲ್ಲ 1,100 ಒಂದ್ ಗಂಟೆಯಲ್ಲಿ ನೀವು 1,000 ರೂಪಾಯಿ ಹೊಡೆದ್ರೆ ಉಳಿದಿದ್ದು ಎಷ್ಟು ಹೋಗುತ್ತೆ ಡೀಸೆಲ್ ಎಲ್ಲ ಖರ್ಚು ಹೋಗಿ? ಡೀಸೆಲ್ ಏನ್ ಸರ್, ಒಂದ್ ಎಕರೆಗೆ ಹೋದ್ರೆ 2 ಲೀಟರ್ ಹೋಗುತ್ತೆ. ಸೊ ನಾನು ಹೇಳ್ತಾರೆ ಒಂದ್ ಗಂಟೆಗೆ ಎಷ್ಟು ಡೀಸೆಲ್ ಕುಡಿಯುತ್ತೆ ಅಲ್ಲಿಗೆ? ಗಂಟೆಗೆ 3 ಲೀಟರ್ ಎಳೆಯುತ್ತೆ. ಅಲ್ಲಿಗೆ 1,000 ರೂಪಾಯಲ್ಲಿ 3 ಲೀಟರ್ ಹೇಳಿದ್ರೆ ನಿಮಗೆ 700 ರೂಪೀಸ್ ಪರ್ ಅವರ್ ಸೇವಿಂಗ್ ಇದೆ. ಬೇಡ 500 ರೂಪೀಸ್ ಅಂತ ಇಟ್ಕೊಳ್ಳೋಣ, 50% ಅಂತ ಇಟ್ಕೊಳ್ಳೋಣ ಸರ್. ಸೊ 50% ಅಂದ್ರೆ 500 ರೂಪೀಸ್ ಅಂದ್ರೆ ಆಲ್ಮೋಸ್ಟ್ ಒಂದು ಎಷ್ಟು ಗಂಟೆ ಹೊಡಿತೀರಾ ನೀವು ಒಂದು ದಿವಸಕ್ಕೆ? ದಿವಸಕ್ಕೆ ಒಂದು 10 ಗಂಟೆ ಹೊಡಿಬೋದು. 10 ಗಂಟೆ ಬೇಡ, ಒಂದು 7 ಗಂಟೆ ಇಟ್ಕೊಳ್ಳೋಣ. ಹ್ಯೂಮನ್ ಈಗ ಇವ್ರೊಂದು ಸ್ವಲ್ಪ ಯೂತ್ಸ್ ಇದಾರೆ ಸರ್, ಈಗ ಸ್ವಲ್ಪ ವಯಸ್ಸಾದವ್ರು ಅಂದ್ರೆ ಒಂದು 6 ಗಂಟೆ 7 ಗಂಟೆ ಸುಸ್ತಾಗ್ಬಿಡ್ತಾರೆ. ಸೊ ಒಂದು 6 ಗಂಟೆ ಅಂತ ಇಟ್ಕೊಳ್ಳೋಣ. 6 ಗಂಟೆ ಅಂದ್ರೆ ಒಂದು ದಿವಸ ದುಡಿಮೆ ಒಂದು 3,000 ರೂಪಾಯಿ ಆಯ್ತು ಸರ್. ನಾವು ಈಗ ಯಾಕಂದ್ರೆ ಇವರು ಈಗ ನೆನೆ ತಗೊಂಡು ಇವ್ರ ಕ್ಯಾಲ್ಕುಲೇಷನ್ ಗೊತ್ತಾಗ್ತಾ ಇಲ್ಲ. ನಾನು ಜನರಲಿ ಹೇಳ್ತಾ ಇರೋದು ಅಂದ್ರೆ, ಈಗ ನಾವು ಲೆಕ್ಕಾಚಾರ ಆಗಿದ್ದು 500 ರೂಪಾಯಿ ಗಂಟೆ ಪ್ಲಸ್ ಒಂದು ದಿವಸಕ್ಕೆ 6 ಗಂಟೆ. ಸೊ 6 30. ಸೊ 3,000 ರೂಪಾಯಿ ಪರ್ ಡೇ ನೋಡ್ಬೋದು ನೀವು. ಸೊ ಒಂದು ತಿಂಗಳಿಗೆ 30 ದಿವಸ ಸರ್, ಅಲ್ಲಿಗೆ 3,000 ಅಂದ್ರೆ ಅಲ್ಲಿಗೆ 90,000 ರೂಪಾಯಿ ರೆವಿನ್ಯೂ ಇವ್ರು ನೋಡ್ಬೋದು ಸರ್ ಪರ್ ಮಂತ್. ಇಲ್ಲ ಒಂದು ದಿವಸ ನಡೀಲಿಲ್ಲ ಅನ್ನಂಗಿದ್ರು ಒಂದು 40,000ರಿಂದ 50,000 ಮೋಸ ಇಲ್ಲ ಇವರಿಗೆ. ನಾವು 90,000 ಹೋಗೋದು ಬೇಡ, ಒಂದು 50-40ಗೆ ಬಂದು ನಿಂತ್ಕೊಳ್ಳೋಣ ಸರ್. ಎಸ್ ಸರ್. ಸೊ ರೆವಿನ್ಯೂ ವೈಸು ನಿರುದ್ಯೋಗಿಗಳಿಗೆ ಒಂದು ಸುವರ್ಣಾವಕಾಶ ಸರ್ ಇದು. ಸೊ ಈ ಮಿಷಿನ್ ತೊಗೊಂಡು ಹೊಡ್ಕೊಂಡು ಆರಾಮಾಗಿ ಜೀವನ ನಡೆಸ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ಸರ್. ಜೀವನ ಅಲ್ಲ ಸರ್, ರಾಯಲ್ ಆಗಿ ಲೈಫ್ ಲೀಡ್ ಮಾಡೋಕ್ಕೂ ಏನೂ ತೊಂದರೆ ಇಲ್ಲ ಸರ್. ಸರ್, ಇವತ್ತು ನಾವು ಈಗ ಹೊಡಿತಾ ಇರೋಂಥದ್ದು ಈ ನಾಗರಾಜಣ್ಣ ಅಂತೇಳಿ ಇವ್ರ ಹೊಲನೇ ಹೊಡಿತಾ ಇದೀವಿ ಸರ್. ಈ ತೋಟ ಇದು ಇವ್ರ ತೋಟದಲ್ಲೇ ಹೊಡಿತಿದ್ವಿ. ನಾಗರಾಜಣ್ಣ, ಇವತ್ತು ನೀವೇನು ಈ ತೋಟದಲ್ಲಿ ನಮ್ಮ ರಾಕೇಶ್ ಅವ್ರ ಹತ್ರ ಹೊಡಿಸ್ತೀರೋ, ಸೊ ಈ ಹಿಂದೆನೂ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಎಲ್ಲ ಹೊಡಿಸಿರ ನೀವು. ಸೊ ಅದಕ್ಕೂ ಮತ್ತೆ ಈ ಇಂಪ್ಲಿಮೆಂಟ್ಸ್ ಹೊಡಿಸಿದ್ರೆ ನಿಮ್ಗೆ ಯಾರು ಮನಸ್ಸಲ್ಲಿ ಏನಾದ್ರು ಸಮಾಧಾನ ಅಂತ ಅನ್ಸ್ತಾ ಇದೆಯಾ? ರಾಕೇಶ್ ಹತ್ರ ಓಕೆ, ಅವರ ಮಾವಾರ್ದು ತಗೊಂಡ್ಬಂದು 5 ಬಾಂಡ್ಲಲ್ಲಿ ಹೊಡಿತಾ ಇದ್ರು. ಓಕೆ, ಬಟ್ ಅದರಲ್ಲಿ ನನಗೆ ಅಷ್ಟೊಂದು ಸೂಕ್ತ ಕಾಣ್ತಿರಲಿಲ್ಲ. ಯಾಕಂದ್ರೆ ಇದು ಆ ಕಡೆ ದಡ ಬಿಡೋದು ಅಂತ ಇದು ಹಾಳಾಗಿ ಹೋಗ್ತಿರ್ಲಿಲ್ಲ, ಅಷ್ಟೊಂದಾಗಿ ಕಚ್ಚಿ ಹೋಗ್ತಾ ಇರಲಿಲ್ಲ. ಈ ಬಾಂಡ್ಲಿಗೆ ಹೊಡಿಸಿದ ಮೇಲೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗಿದೆ. ಯಾಕಂದ್ರೆ ನೆಲ ಕಚ್ಚಿ ಹೋಗುತ್ತೆ, ಯಾವ್ದೊಂದು ಇಂಚಿನೂ ಬಿಡೋದಿಲ್ಲ ನಮ್ಮ ಅವರ ಆರ್ಡರ್ ಪ್ರಕಾರ. ಹಂಗಾಗಿ ನನಗೆ ಅದಕ್ಕಂತ ಇದು ಸೂಪರ್ ಸೂಪರ್ ಸೂಪರ್, ಬೇರೆ ಮಾತಿಲ್ಲ. ಆಮೇಲೆ ಅಷ್ಟೇ ನೀಟಾಗಿ ಹೊಡಿತಾನೆ. ನಮ್ಗೆ ಯಾವ ಕಡೆ ಬೇಕಂದ್ರೆ ಆ ಕಡೆ ಡ್ರೈವಿಂಗ್ ಮಾಡಿಸಬಹುದು. ಹಂಗಾಗಿ ತೊಂದರೆ ಬನ್ನಿ ಬರ್ರಿ. ಹಾಗಾಗಿ ನೋಡ್ರಿ, ಈಗ ನೀವು ತೋರಿಸಿ ನೋಡಿ, ಅದು ಅಷ್ಟಿತ್ತಲ್ಲ, ಅದು ಕರೆಕ್ಟಾಗಿ ಕೊಡ್ತೇವೆ ನೋಡ್ತೀವಿ. ಒಂದು ಚೂರು ಕ್ಯಾಜುಯಲ್ ಆಗಿ ಏನು ಆಗ್ತಾ ಇಲ್ಲ. ಅದರಿಂದ ಆ ಬಂಡೆ ಹೆಂಗೆ ಆಗ್ತಾರಲ್ಲ,
ಸ್ವಲ್ಪ ಇಷ್ಟ ಕಡಿತಿರಲ್ಲ ಭೂಮಿನ Okay, ಒಂದು ಇಂಚ್ 1.5 ಇಂಚ್ ಕಡಿತಿ ಕ್ಲೋಸ್ ಆಗೋದು ಹಂಗೆ ದರ್ಕೊಂಡು ಹೋಗೋದು Okay, okay. ಅದು 5 ಬಂಡ್ಲಲ್ಲಿ ಓಕೆ ಓಕೆ 6 ಬಂಡ್ಲಾಗಿರೋದ್ರಿಂದ ವೆಯ್ಟ್ ಜಾಸ್ತಿ ಇರೋದ್ರಿಂದ Okay, ಅಷ್ಟೇ ಭೂಮಿನ Okay, okay. ಆಳ್ಕೋದು ನೋಡ್ರಿ ಇಲ್ಲಿ ಹಾಳ ನೋಡಿ ಇಲ್ಲೇ ಗೊತ್ತಾಗ್ತದೆ ನೋಡ್ರಿ ಓಕೆ ಓ ಇದು ಡೀಪ್ deep. ಓಕೆ ಓಕೆ ಸೊ ಇದು ಡೀಪ್ ಜಾಸ್ತಿ ತಗೊಳ್ತಾ ಇದೆ ಅಂತ ನೀವು ಹೇಳ್ತೀರಾ ಓಕೆ ಓಕೆ ಅದು ತಗೊಳುತ್ತೆ ಆಮೇಲೆ ಓಕೆ ಓಕೆ ಒಂಚೂರು ಅದೆಲ್ಲ ಕುಜ್ಜಿದಂಗೆ ಆಗ್ಬಿಡುತ್ತೆ ತಿರುವಿ ಮಣ್ಣು ಓಕೆ ಓಕೆ ಹಂಗಾಗಿ ಅದಕ್ಕಂತ ಇದು ಸೂಪರ್ ಅಂತ ಸೊ ಈ ನನಗೆ ಮೊಟ್ಟೆ ಅನ್ಸುತ್ತೆ. ಮೊಟ್ಟೆ ಗರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೊಟ್ಟೆ ಗರಿ ಅನ್ನೋದು ಇದ್ರೆ ಅದು ಮತ್ತೆ ಗರಿದ ಕುಚ್ಚಕ್ಕೆ ಬಿಡುತ್ತೆ ಹೌದಾ, ಕುಚ್ಚ ಎಲ್ಲ ನಾವೇನು cut ಮಾಡ್ಬಿಡುತ್ತೆ. ತೆಗಿಬೇಕಾದ ಯಾವ್ದು ಇಲ್ಲ ಓಕೆ ಓಕೆ ಹಾಂ 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 ಅದನ್ನ ತೆಗಿಬೇಕಾದ ಯಾವ್ದು ಓಕೆ ಇಲ್ಲ ಓಕೆ ಆರಿಸ್ಬೇಕು ಅನ್ನೋದು ಏನೂ ಇಲ್ಲ ಆರ್ಸೋದು ಸೊ ಮೊಟ್ಟೆ ಗಿಟ್ಟೆ ಏನಿದ್ರು ಅದನ್ನು ಸಹ ಕಡ್ತಾ ಮಾಡ್ಬಿಡುತ್ತೆ ಅದು ಭೂಮಿ ಸೌಕಲ್ ಆಗ್ಬಿಟ್ಟಿದ್ದು ಅದು ರಾಸಾಯನಿಕ ಇದು Okay, ಕಾಂಪಸ್ ಗೊಬ್ಬರ ಓಕೆ ಆಗ್ಬಿಡುತ್ತೆ ಅದು ಗೊಬ್ಬರ ಆಗಿ ಎಷ್ಟು ಗೊಬ್ಬರ ಇದಿದೆ ಕಾಳೆ okay, ಸರಿ, ಅದೆಲ್ಲ ಗೊಬ್ಬರ ಆದಂಗೆ ಒಂದು ಚುಡಿ ಗೊಬ್ಬರ ಕೊಟ್ಟಂಗೆ ಅದಕ್ಕೆ ಓಕೆ ಓಕೆ ಸರಿ ಸರಿ ಹಂಗಾಗಿ ಏನು ತೊಂದರೆ ಇಲ್ಲ ಓಕೆ ಓಕೆ ಸರ್ ಇದು ಇದು ಹಾಕ್ಬಿಟ್ಟು 2 ವರ್ಷ 9 ತಿಂಗಳು ಓಕೆ ಓಕೆ ಹಾಂ ಹಾಂ ತುಂಬ ಚೆನ್ನಾಗಿ ಹಾಕಿರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ ನೀವು ಹೌದು. ಹಾಂ ಓಕೆ ಓಕೆ ಹಾಂ 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 ಹಂಗಾಗಿ ತುಂಬ ಸಮಯ ಈ ಆ ಬಂಡ್ಲಿಗಿಂತ ಇದು ಸಮಾಧಾನ ಅಂತ ನನಗೆ ತುಂಬ ಉಪಯೋಗಿದೆ okay. ಹಾಗಾಗಿ ಇದನ್ನೇ ತಗೊಂಬಾರಪ್ಪ ಅಂತ ಹೇಳಿದ್ದು ಸೀಟ ಓಕೆ ಓಕೆ ನಿನ್ನೆ ತಗೊಂಬಂದ್ರೆ ಇವತ್ತು ಹಾಲಿ ಪ್ರೆಸೆಂಟ್ ನಾನೇ ಹೊಡಿಸ್ತಾ ಇದ್ದೀನಿ ನೋಡಿ ಸರ್ ಮೊದಲೆಲ್ಲ ತೆಗೆದಾಕ್ಬೇಕಾಗಿತ್ತು ಬೇಸೆ ಹೊಡಿಬೇಕಾದಾಗ ಈಗ ಈ ಬಾಂಡ್ಲಿ ಹೊಡಿದ್ರಿಂದ ನಿಮ್ಮ ಕಣ್ಣು ಮುಂದೆ ಹಿಂಗೆ ಹಾಕಿ ತೋರಿಸ್ತೀನಿ ನೋಡಿ ಸರ್ ಯಾಕೆ ಟ್ಯಾಕ್ಟ್ರಿ ಹೊಡಿಸ್ತಾ ಇದ್ದೀನಿ ಮತ್ತೆ ಅದನ್ನು ತೆಗಿಯೋ ಅವಶ್ಯಕತೆ ಇಲ್ಲ ಎಲ್ಲ ತುಕಡ ಆಗುತ್ತೆ ಅದನ್ನು ನೆಲಕ್ಕೆ ಕಾಂಪೋಸ್ಟ್ ಗೊಬ್ಬರ ಆದಂಗೆ ಆಗುತ್ತೆ ಸರ್ ಹಾಗಾಗಿ ಎಲ್ಲ ಪುಡಿ ಪುಡಿ ಆಗುತ್ತೆ ಅದು ಗೊಬ್ಬರ ಕನ್ವರ್ಟ್ ಆಗ್ಬಿಡುತ್ತೆ ಹೌದು